ದ್ವೇಷ ಭಾಷಣ ಮಸೂದೆ ರದ್ದು ಮಾಡುವಂತೆ ಆಗ್ರಹಿಸಿ ನಂಜನಗೂಡಿನಲ್ಲಿ ಬಿಜೆಪಿ ಪ್ರತಿಭಟನೆ. ಕಾಯ್ದೆ ಹಿಂಪಡೆಯದಿದ್ದರೆ ಉಗ್ರ ಹೋರಾಟ ಬಿ ಹರ್ಷವರ್ಧನ್. ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ದ್ವೇಷ ಭಾಷಣ ಕಾಯ್ದೆ ರದ್ದುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಗರದ ತಾಲೂಕು ಕಚೇರಿ ಮುಂಭಾಗ ಮಂಗಳವಾರ ಬಿಜೆಪಿ ಪಕ್ಷದಿಂದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಬಿಜೆಪಿ ಪಕ್ಷದಿಂದ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ಮಸೂದೆ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಅಧಿಕಾರವಿದೆ. ಚುನಾಯಿತ ಪ್ರತಿನಿಧಿಗಳು ಮಾತನಾಡಬಹುದು, ಆದರೆ ಜನಸಾಮಾನ್ಯರು ಮಾತನಾಡುವ ಹಾಗಿಲ್ಲ ಎಂಬುದು ಸರಿಯಲ್ಲ. ಇದು ಕೇವಲ ಜನಸಾಮಾನ್ಯರಿಗೆ ಮಾತ್ರವಲ್ಲದೆ ಸಂಘ ಸಂಸ್ಥೆಗಳಿಗೂ ಅನ್ವಯವಾಗುತ್ತದೆ. ನಂಜನಗೂಡಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮಾಧ್ಯಮದವರು ಕೂಡ ಮಾತನಾಡುವಂತಿಲ್ಲ. ಸಾಮಾಜಿಕ ಬಹಿಷ್ಕಾರ ಕಾಯ್ದೆಯನ್ನ ಸ್ವಾಗತಿಸುತ್ತೇನೆ. ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ನಮ್ಮ ಸರ್ಕಾರ ಇದ್ದಾಗ 40% ಸರ್ಕಾರ ಎಂದು ಹೇಳಿದ್ರಲ್ಲ, ಅದು ದ್ವೇಷ ಭಾಷಣ ಆಗುವುದಿಲ್ವೇ? ಕಾಂಗ್ರೆಸ್ನವರು ಕಾನೂನನ್ನ ಚಾಕು ಎಂದುಕೊಂಡಿದ್ದಾರೆ. ಇದು ಚಾಕು ಅಲ್ಲ, ಬ್ಲೇಡು. ಎರಡು ಕಡೆಯೂ ಕತ್ತರಿಸುತ್ತದೆ. ಮಸೂದೆ ತರಬೇಕಾದ್ರೆ ಯೋಚನೆ ಮಾಡಿ ತರಬೇಕು. ಹಾಗಾದ್ರೆ ಇವರ ಉದ್ದೇಶವೇನು? ಇದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ನಮಗೆ ಮಾತನಾಡಲು ಸ್ವಾತಂತ್ರ್ಯವಿದೆ. ಯಾವ ಧರ್ಮ ಬೇಕಾದರೂ ಸ್ವೀಕರಿಸುವ ಸ್ವಾತಂತ್ರ್ಯವೂ ಇದೆ. ಇದನ್ನ ಮೊಟಕುಗೊಳಿಸಲು ಇದನ್ನ ತಂದಿದ್ದಾರೆ. ಇದಕ್ಕೆ ಗೃಹ ಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕು. ಕೂಡಲೇ ಮಸೂದೆಯನ್ನ ಹಿಂಪಡೆಯಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಳಿಕ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಪಕ್ಷದ ಬ್ಲಾಕ್ ಅಧ್ಯಕ್ಷರು, ಕಾರ್ಯಕರ್ತರು, ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಜಯಶಂಕರ್, ಪ್ರಜಾಪ್ರಭ ಟಿವಿ, ನಂಜನಗೂಡು. ಹಕ್ಕನ್ನ ಮೊಟಕುಗೊಳಿಸುವಂತ ಕಾರ್ಯ ನಡೀತಾ ಇದೆ ಇವಾಗೆಲ್ಲ. ನಾನು ಹೇಳಿದ್ನಲ್ಲ, ಇದು ಒಂದು ಕತ್ತಿ ಅಲ್ಲ, ಇದು ಬ್ಲೇಡ್. ಇದು ಎರಡು ಕಡೆನೂ ಚೂಪಾಗಿರ್ತವೆ. ಇದು ಈ ಕಾನೂನು ಸುಮ್ಮನೆ ತಂದಿರೋದಕ್ಕೆ ಇವ್ರೇನು ತಲೆ ಬೋಡೆ ಇಲ್ಲದೆ ತಂದಿರೋಂಥ ಕಾನೂನು ನಾಳೆ ಇವ್ರಿಗೇನೆ ತಿರುಗ್ಬಾರ ಆಗತ್ತೆ. ನಾಳೆ ನಮ್ಮ ಸರ್ಕಾರ ಏನಾರು ಬಂದ್ರೆ ಇದೇ ಕಾನೂನು ತಗೊಂಡು ಇವ್ರ ಮೇಲೆ ಕೇಸ್ ಹಾಕ್ತಾ ಹೋಗ್ತಿದ್ರೆ ಈ ದ್ವೇಷದ ರಾಜಕೀಯಕ್ಕೆ ನೀವೇ ಎಡೆ ಮಾಡಿ ಕೊಟ್ಟಂಗೆ ಆಗತ್ತೆ. ಇದು ಅರ್ಥ ಮಾಡ್ಕೊಬೇಕು. ಮೊನ್ನೆ ಸಿದ್ದರಾಮಯ್ಯನವರು ಈ ಕಾನೂನಿಗೆ ಇವ್ರಿಗೆ ಆಕ್ಚುಲಿ ಗೊಂದಲ ಸೃಷ್ಟಿ ಮಾಡಿ ಈ ಒಂದು ಬೆಳಗಾವಿ ಅಧಿವೇಶನ ಮುಗಿಸಂತದೊಂದು ಇದು ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು 3-4 ತಿಂಗಳು ಬರೀ ಇದೇ ಚರ್ಚೆ ಇರುತ್ತೆ. ಯಾವ ಟಿವಿಯಲ್ಲಿ ಇದ್ರ ಬಗ್ಗೆ ಪರವಾಗಿ ಮಾತಾಡಿದ್ದಾರೆ ಹೇಳಿ ನೋಡಿ. ಮಾತಾಡೋರ ಬಗ್ಗೆ, ಯಾರ ಬಗ್ಗೆ ಒಂದು ಸಮಾಜದಲ್ಲಿ ಸ್ವಾಸ್ಥ್ಯನ ಹಾಳು ಮಾಡಕ್ ಹೋಗ್ಬಾರ್ದು. ಅದು ದ್ವೇಷದ ಭಾಷಣ ಮಾತಾಡೋ ಯಾರೇ ಇದ್ರೂ ಕೂಡ ನೀವು ಅವ್ರಿಗೆ ಇರೋಂಥ ಕಾನೂನಲ್ಲಿ ಶಿಕ್ಷೆ ಕೊಡುವಂಥದ್ದು ಎಲ್ಲ ಪ್ರಾವಿಷನ್ ಇದೆ. ಅದು ಬಿಟ್ಬಿಟ್ಟು ನೀವು ಈ ವಿಧೇಯಕ ತಗೊಂಡ್ಬಂದು ನೀವು ಯಾರು ಬೇಕಾದ್ರೆ ಪೊಲೀಸವರು ಯಾರು ಬೇಕಾದ್ರೆ ಕೇಸ್ ಹಾಕ್ಬೋದಂತೆ. ಈಗ ದ್ವೇಷ ಭಾಷಣ ಇವ್ನು ಮಾಡ್ತಾನೆ ಅಂತ ಅನ್ಕೊಂಡು ಅವನ ಮೇಲೂ ಕೇಸ್ ಹಾಕ್ಬೋದಂತೆ. ಮಾತಾಡಿರಲ್ಲ ಅವರಲ್ಲಿ. ವಾಕ್ ಸ್ವಾತಂತ್ರ್ಯ ಅಂದ್ರೆ ಏನು, ಯಾವ ತರ ದ್ವೇಷ ಭಾಷಣ, ಫಸ್ಟ್ ಅದನ್ನ ಕ್ಲಾರಿಫೈ ಮಾಡ್ಬೇಕಿಲ್ಲಿ. ನಮ್ಮ ದೇಶದಲ್ಲಿ ನಾವು ನಮ್ಮ ಯಾವ ಧರ್ಮನ ಸ್ವೀಕಾರ ಮಾಡಬೇಕು, ಮಾತಾಡೋಕ್ಕೂ ಸ್ವಾತಂತ್ರ್ಯ ಎಲ್ಲನೂ ಕೂಡ ಸಂವಿಧಾನದಲ್ಲಿ ಕೊಟ್ಟಿದೆ. ಪ್ರತಿಯೊಂದನ್ನು ನಾವೀಗ ಸಂವಿಧಾನನ ರಕ್ಷಣೆ ತಗೊಂಡು ಇದನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಈಗ ನೀವು ತಂದಿರೋಂಥದ್ದು ವಿಧೇಯಕ ಆರ್ಟಿಕಲ್ 19ಗೆ ಬರುತ್ತೆ. ಇಲ್ಲಿ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ಬರುತ್ತೆ. ಈಗ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಈಗ ಇದು ಹೆಂಗ್ ತಂದ್ರೆ ಈ ಕಾನೂನ ಅಂತ. ಈಗ ಸ್ವತಃ ಗವರ್ನರ್ ಅವ್ರಿಗೆ ಬಿಲ್ ಹೋಗಿದೆಯಲ್ಲ, ಗವರ್ನರ್ ಅವ್ರು ಅದನ್ನ ಅಂಗೀಕಾರ ಮಾಡಕ್ ಹೋಗಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಇದು ಸಂವಿಧಾನ ಪ್ರಶ್ನೆ ಮಾಡ್ದಂಗೆ ಆಗತ್ತೆ ಇಲ್ಲಿ. ಸೊ ಹಾಗಾಗಿ ಇದು ಖಂಡಿತವಾಗ್ಲೂ ಇದು ಬಿಲ್ ಅಂತೂ ಪಾಸ್ ಆಗೋದಿಲ್ಲ. ಇದು ಬಿಲ್ ಆಗೋದು ಇಲ್ಲ. ಇಲ್ಲಿ ಇದು ವಾಪಸ್ ತಗೊಂತಾರೆ ಅಂತಕ್ಕಂಥ ನನಗೆ ವಿಶ್ವಾಸ ಇದೆ ಇದ್ರಲ್ಲಿ.